ರಾಜ್ಯಾದ್ಯಂತ ಒಂದು ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರ ಆದೇಶ ಮಾಡಿದ್ರೆ ನಿನ್ನೆ ಆದೇಶ ಆಗೈತಿ. ಆದೇಶ ಆದ್ರೂ ರೈತರಿಗೆ ಅದು ಪ್ರಯೋಜನ ಇಲ್ಲ. 5 ಅಂತೇಳಿ ಅಷ್ಟ ಐದು ಕಡೆ ಖರೀದಿ ಕೇಂದ್ರನ MD ಅವರು ಮಾತಾಡಿ ಒಂದು ಕೇಂದ್ರ ಸರ್ಕಾರ ಆದೇಶ ಅಂತ ನಾವು 5 ಅಂತೇಳಿ ಹಿಂದಿಲಿಂದ ಸ್ಥಾಪನೆ ಮಾಡಿವಿ ಅಂತ ಹೇಳಿದ್ರು. ಅದು ಹಿಂದಿಲಿಂದ 5 ಅಂತೇಳಿ ಸ್ಥಾಪನೆ ಮಾಡಿದ್ರು. ಉತ್ತರ ಕರ್ನಾಟಕದಲ್ಲಿ ಧಾರವಾಡ, ಹಾವೇರಿ, ಇನ್ನೊಂದು ಏನಾಗಿತ್ತಂದ್ರೆ ಈಗ ಇಷ್ಟು 5 ಕಡೆ ಮಾಡಿದ್ರು ಉಪಯೋಗ ಇಲ್ಲ. ಧಾರವಾಡಕ್ಕೆ ಹೋಗಿ ಈ ಕಡೆ ಭಾಗದಾಗ ಹಾಕ್ಬೇಕು, ಹೇರ್ಕೊಂಡು ಹೋಗಿ ಹಾಕ್ಬೇಕಂತ ಕಷ್ಟ ಐತಿ. ಶೀಘ್ರದಲ್ಲಿ ಇನ್ನೂ ಮುಖ್ಯಮಂತ್ರಿ ಅವರು HK ಪಾಟೀಲ್ ಚರ್ಚೆ ನಾಳೆನೆ ಚರ್ಚೆ ಮಾಡಿ ಹೆಚ್ಚಿನ ರೀತಿಯಾಗಿ ಅನುಕೂಲತೆ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ 15-16 ಗೆಲ್ಲಿ ನಿಂತು ಖರ್ಚು ಸೇರಿದ್ರೆ ಎಲ್ಲ ಖರ್ಚು ಮಾಡಿ ನಮ್ಗೆ ಉಳಿಯೋದೈತ, ಆಟ ಉಳಿತೈತಿ, ಉಪಯೋಗ ಆಗಲ್ಲ, ಪ್ರಯೋಜನ ಆಗಲ್ಲ. ಖರೀದಿ ಕೇಂದ್ರ ಸ್ಥಾಪನೆ ಮಾಡಿದ್ರು ಪ್ರಯೋಜನ ಆಗಲ್ಲ. ಶೀಘ್ರದಲ್ಲಿ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗೂ ಒಂದೊಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡೋಂತ ವ್ಯವಸ್ಥೆ ಮತ್ತೊಮ್ಮೆ ಆದೇಶ ಮಾಡಿ ಎಲ್ಲಾ ರೈತರಿಗೆ ಅನುಕೂಲ ಮಾಡ್ಬೇಕೆಂದು ಎಲ್ಲಾ ಕಡೆನೂ ಇವತ್ತು ರಾಜ್ಯಾದ್ಯಂತಾನು ಎಲ್ಲಾ ಜಿಲ್ಲೆದಾಗೂ ಹಾಲು ಒಕ್ಕೂಟ ಎಲ್ಲಾ ಕಡೆ ಅದಾವು. ಎಲ್ಲಾ ಕಡೆ ಕಾಗದ ಪತ್ರ ತಗೊಂಡು ಒಂದು ಖರೀದಿ ಕೇಂದ್ರ ಸ್ಥಾಪನೆ ಮಾಡ್ಬೇಕು. 25 ಕ್ವಿಂಟಲ್ ತಗೊಳಕತ್ತಾರೆ. 30 ಕ್ವಿಂಟಲ್ 35 ಕ್ವಿಂಟಲ್ ತಗೊಳ್ಳಂತ ವ್ಯವಸ್ಥೆನ ಸರ್ಕಾರ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತಾರೆ.